ಹೊಳೆಮ್ಮನ ಗುಡಿ ದೇವ್ರೆ ವಿಡಿಯೋ ಮಾಡತ್ತೀನಿ ರೀ. ನಮ್ದು ಬ್ಲಡ್ ಒಳಗೆ ಹೆಂಗೆ ಎಫೆಕ್ಟ್ ಆಗೈತಿ ಏನಂತೇಳಿ ನಾನು ಯೂಟ್ಯೂಬ್ ಚಾನಲ್ ಮಾಡತ್ತೀನಿ ಗೈಸ್. ಇದು ಹೊಳೆಮ್ಮ ಗುಡಿಗೆ ಒಳಗೆ ಎಂಟ್ರೆನ್ಸ್ ಆದ್ವಿ. ನೀರಾಗ ಆಟ ಆಡತ್ತಾರ ನೋಡ್ರಿ. ಇದು ನಮ್ಮ ಲೋಕಲ್ ಬಾಯ್ಸ್. ಆ್ಯಕ್ಚುಲಿ ಫ್ಲಡ್ ಹೆಂಗೆ ಹರಿತೈತಿ ನೋಡ್ರಿ. ಹಲೋ ಯೂಟ್ಯೂಬ್ ಹೆಂಗದ್ರಿ, ಎಲ್ಲ ಮಜಾದಾಗದ್ರಿ ಅಂತೇಳಿ ಗಾಯ್ಸ್ ಈ ಹೊಸ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಏನಂದ್ರೆ ಹೊಳೆಮ್ಮ ಗುಡಿದು ಫ್ಲಡ್ ಬಂದೈತಿ. ಸೊ ಅದನ್ನು ಶೂಟಿಂಗ್ ಮಾಡಕ್ಕೆ ಹೊಂಟಿದ್ದೀನಿ. ಇದು ನಮ್ಮ ಬುಲ್ಲ ಇಲ್ಲಿ ನಿಂತೈತಿ ನೋಡ್ರಿ. ಇದಕ್ಕೆ ಭಾಳ ದಿನ ಆಯ್ತು ಓಡಾಡ್ಸ್ತಾರೆ ಇಲ್ಲೇ ಲೋಕಲ್ದಾಗ. ಆದ್ರೂ ಹಂಗೆ ಈ ಗಾಡಿ ಇವತ್ತಿಲ್ಲೇ ಬಿಡೋನು. ಈಗ ಮತ್ತು ನಮ್ಮ ಕುದುರೆ ಹತ್ತೋನಂತ. ಇದು ನಮ್ಮ ಗ್ಯಾರೇಜ. ಸೊ ಇದನ್ನು ತೆಗಿಬೇಕಂದ್ರೆ ಈಗ ದೊಡ್ಡ ಹರಸಾಹಸ ಐತಿ. ಸೊ ಗೈಸ್ ಈ ಪಾರ್ಕಿಂಗ್ ಒಳಗಿಂದ ಹೊರಗೆ ತಗೊಂಡ್ಬಂದು ಇಲ್ಲಿ ನಿಂತಿದ್ದೇನೆ. ಈಗ ಏನು ಮಾಡ್ತೇನೆ ಅಂದ್ರೆ ಟೈಮ್ ಆಗೈತೆ ಅಂತೇಳಿ. ಸೊ ಗೈಸ್ ಈಗ ಹೊಳೆಮ್ಮ ಗುಡಿಗೆ ಹೊಂಟಿದ್ದೀನಿ. ಬೆಳಿಗ್ಗೆ ಯಾರೂ ಇರಂಗಿಲ್ಲ ಅಂತೇಳಿ ಜಲ್ದಿ ಹೋಗಿ ಒಂದು ಫ್ಲಡ್ ಎಫೆಕ್ಟ್ ಆಗಿದ್ದ ವಿಡಿಯೋ ಮಾಡ್ಕೊಂಬರ್ನು. ಆಮೇಲೆ ಅಂದ್ರೆ ಏನಾಗ್ತೈತೆ ಅಂದ್ರೆ ಫುಲ್ ನೀರು ಬರೋಕ್ಕೆ ಚಾಲು ಆಗ್ತೈತಿ. ಅವಾಗ ನಮಗೆ ಅಲ್ಲಿ ಅವ್ರು ಅಲೌಡ್ ಮಾಡ್ರು ನಮಗೆ ಹೋಗಕ್ಕೆ ಅಷ್ಟು ಧೈರ್ಯ ಇರಂಗಿಲ್ಲ. ಈಗ ಏನು ಮಾಡೋದಂದ್ರೆ ಹೊಳೆಮ್ಮನ ಗುಡಿ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ ಹೊಳೆಮ್ಮ ಗುಡಿ ಹೆಂಗೆ ಫ್ಲಡ್ ಎಫೆಕ್ಟ್ ಆಗೈತೆ ಅನ್ನೋದು ನಿಮಗೆ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ತೋರಿಸ್ತಾನಂತ. ಗ್ರೌಂಡ್ ವಿಡಿಯೋ ಏನಾಗೈತಿ ಹೆಂಗೆ, ಮತ್ತು ಅಲ್ಲಿ ಚೇರ್ಮನ್ರ ಮತ್ತು ಅಲ್ಲಿ ಏನು ಇವ್ರು ಇರ್ತಾರಲ್ಲ ಅಡ್ಮಿನಿಸ್ಟ್ರೇಟ್ರ, ಅವ್ರನ್ನೂ ಒಂದು ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡೋನು. ಇನ್ ಕೇಸ್ ಸಿಕ್ಕ್ರಂದ್ರೆ ನೋಡ್ಕೊತೀರಿ ಗಾಯ್ಸ್. ಈಗ ಏನು ಮಾಡ್ತೇನೆ ಅಂದ್ರೆ ಹೊರಗೆ ಹೋಗಿಬಿಡ್ತೇನೆ ಲೆಫ್ಟ್ ಸೈಡ್ದಾಗ. ಸೊ ಗಾಯ್ಸ್ ಈಗ ಏನು ಮಾಡ್ತೇನೆ ಅಂದ್ರೆ ಮೋಟೋ ಬ್ಲಾಗಿಗಿಂತೂ ಡೈರೆಕ್ಟ್ ನೀವು ಅಲ್ಲಿ ಹೋದ್ಮ್ಯಾಗ ಬ್ಲಾಗ್ ನೋಡುವಂತ್ರಿ ಹೆಂಗೆ ಒಂದಿರ್ತೈತೆ ಅಂತೇಳಿ. ಸೊ ಇದು ಮಹಾರಾಷ್ಟ್ರ ಸಿರೀಸ್ ಏನು ನೋಡತ್ತೀರಿ ಗಾಯ್ಸ್, ಇದು ಕಂಟಿನ್ಯೂ ಬರ್ತಿರ್ತೈತ್ರಿ. ಎವ್ರಿ ಸ್ಯಾಟರ್ಡೇನ ಅಪ್ಲೋಡ್ ಮಾಡ್ತಿರ್ತಾನೆ. ಅದನ್ನ ಆಲ್ರೆಡಿ ಶೆಡ್ಯೂಲ್ಡು ಮಾಡಿಬಿಟ್ಟಿದ್ದೇನೆ ಮುಂದಿನ 2 ಸ್ಯಾಟರ್ಡೇನು. ಸೊ ನೋಡ್ಕೊತೀರಿ ಗಾಯ್ಸ್, ಮಸ್ತ್ ಸಪೋರ್ಟ್ ಮಾಡತ್ತೀರಿ, ಮಸ್ತ್ ವಿಡಿಯೋ ನೋಡತ್ತೀರಿ. ನೋಡ್ರಿ ಗಾಯ್ಸ್, ಎಂಜಾಯ್ ಮಾಡ್ರಿ. ನಾ ಏನು ಮಾಡ್ತೀನಿ ಅಂದ್ರೆ ಈಗ ಡೈರೆಕ್ಟ್ ಹೊಳೆಮ್ಮ ಗುಡಿ ಅಲ್ಲೇ ಡೈರೆಕ್ಟ್ ನಾ ಮುಂದೆ ನೆಕ್ಸ್ಟ್ ಬೇರೆ ಕ್ಯಾಮ್ರಾದಾಗ ಸಿಗ್ತೇನಂತ. ಈ ಮೋಟೋ ವ್ಲಾಗು ಓನ್ಲಿ ಫಾರ್ ರೈಡ್ಸ್ ಅದು ಇರಲಿ. ಮತ್ತು ಅದ್ರ ನಡಕ ಇಂಥವು ಮಹಾರಾಷ್ಟ್ರ ಸಿರೀಸ್ ಅಂತೂ ಈಗ ಕಂಟಿನ್ಯೂ ಐತಿ, ಅದನ್ನ ನೋಡ್ಕೊತೀರಿ. ಮತ್ತು ಅದ್ರ ನಡಕ ಇಂಥವು ಏನ್ರಿ ನಂಗೆ ಸುಟಿಯೋದು ಸಿಕ್ಕಾಗ, ಇವತ್ತು ಸುಟಿ ಐತಿ. ಸೊ ಸುಟಿಯೋದು ಸಿಕ್ಕಾಗ ನಾ ಇಲ್ಲೇ ಎಲ್ಲರೇ ಮತ್ತು ನಿಯರೆಸ್ಟ್ ಪ್ಲೇಸಿಗೆ ಹೋಗಿ ತೋರ್ಸಕ್ಕೆ ಟ್ರೈ ಮಾಡ್ತೇನೆ. ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ ಒಳಗೆ ಏನೇನು ಸುತ್ತಮುತ್ತಲು ನಮಗೆ ನೋಡುವಂಥದ್ದೈತಿ ಅದನ್ನೆಲ್ಲ ತೋರಿಸ್ತೇನಂತ. ಸೊ ಗಾಯ್ಸ್ ಡೈರೆಕ್ಟಿನ ಹೊಳೆಮ್ಮ ಗುಡಿಯಾಗ ಸಿಗೋಣಂತ. ಬಾಯ್. ಸೊ ಗಾಯ್ಸ್ ಇಲ್ಲಿ ನಮ್ಮ ಹುಡುಗರು ಹೆಂಗೆ ನೀರಾಗ ಆಟ ಆಡತ್ತಾರ ನೋಡ್ರಿ. ಇದು ನಮ್ಮ ಲೋಕಲ್ ಬಾಯ್ಸ್. ಇದೇ ಒಂದು ಖುಷಿ, ಕರೆ ಕಷ್ಟ ಭಾಳ ಐತಿ. ಪಾರ್ಟ್ ಆಫ್ ದಿ ಫ್ಲಡ್ ಇದು. ಸೊ ಗಾಯ್ಸ್ ನೋಡ್ಬೋದು ಹಿಂದೆ ಮಸ್ತ್ ಫ್ಲಡ್ ಒಳಗೆ ಆಟ ಆಡತ್ತಾರ ನಮ್ಮ ಬಾಯ್ಸ್. ಎಲ್ಲಕ್ಕೆಲ್ಲ ಮುನ್ಗಿದ್ ಗಾಯ್ಸ್ ಇದು ಎಲ್ಲ. ನಾನು ಹಿಂಗೆ ಕಿಜಿ ಪಿಚ್ಚಿ ಅಂತೇಳಿ ನಡ್ಕೋತಾ ಹೊಂಟಿದ್ದೇನೆ ಒಳಗೆ. ಸೊ ಇಷ್ಟು ಈಗ ನೋಡೋಕ್ಕೂ ಸಿಗಂಗಿಲ್ಲ. ತೆಂಗಿನ ಗಿಡ ಎಲ್ಲ ಆಲ್ಮೋಸ್ಟ್ ಮುನ್ಗಿರ್ತೈತಿದ. ಈಗ ಒಳಗೆ ಹೋಗಿ ತೋರಿಸ್ತೇನೆ ಅಂತ ಗಾಯ್ಸ್ ನಿಮ್ಗೆ. ಎಲ್ಲಿಂದ ಗುಡಿನ ಮುನ್ಗಿರ್ತೈತಿದ 2019 ಫ್ಲಡ್ದಾಗಂತೂ ಎಲ್ಲಕ್ಕೆಲ್ಲ ಮುನ್ಗೈತಿ. ಇದು ನಮ್ಮ ಈಗ ಸಿಂಧೂರ್ ಬಾಯ್ ಏನು ಮಾಡ್ತಾನಂದ್ರೆ ಇಲ್ಲಿ ಸಿಂಧೂರ್ ಬಾಯ್ ಗಾಯ್ಸ್ ಈಗ ಏನು ಮಾಡತ್ತೀವಿ ಅಂದ್ರೆ ಗುಡಿ ಕಡೆ ಹೊಂಟಿದ್ದೀವಿ. ಮೇನ್ ಹೊಳೆ ಎಲ್ಲಿಂದ ಚಾಲು ಆಗತ್ತೆ ಅಂತೇಳಿ. ಇದು ಇನ್ನೂ ಹೊಳೆ ಅಲ್ಲಿದೆ, ಎಲ್ಲ ರೆಸಿಡೆನ್ಸ್ ಏರಿಯಾ ಗಾಯ್ಸ್ ಇದು.
ಇಲ್ಲೆಲ್ಲ ಮನೆ ಒಳಗೆ ಕಿಲಿ ಹಾಕೊಂಡು ಹೋಗಿದ್ದಾರೆ ರೀ. ಪರಿಸ್ಥಿತಿ ನೋಡ್ರಿ ಇವ್ರದ್ದು ಹೆಂಗೆ ಫ್ಲಡ್ ಒಳಗೆ ಎಫೆಕ್ಟ್ ಆಗ್ತಾರಂದ್ರೆ ಸ್ವಂತ ಮನೆಗಳು ಎಷ್ಟು ಖರ್ಚು ಮಾಡಿರ್ತಾರೆ 25-30 ಲಕ್ಷ ರೂಪಾಯಿ ಅಂತಂತ ಎಷ್ಟು ಖರ್ಚು ಮಾಡಿರ್ತಾರೆ ಗಾಯ್ಸ್. ಎಲ್ಲ ನೀರಾಗಿ ಬಿಟ್ಟು ಹೋಗಿ ಬಿಡ್ಬೇಕಾಗ್ತೈತಿ. ಸೊ ಇದು ನಮ್ಮ ಫ್ರೆಂಡ್ದ ಮನೆ ಇದು ಆ್ಯಕ್ಚುಲಿ ನಮ್ಮ ಗಾಂಧಿ ವೈ ಅಂತೇಳಿ ಅದಾನು ನೋಡಿ ಗಾಯದಿಂದ ಮನ್ಕಾಲದಿಂದ ಮುನಿಗಿನಿ. ಮನ್ಕಾಲಕ್ಕಿಂತ ಹೆಚ್ಚು ಮುನಿಗಿತ್ತು. ನಾಟ್ ಸೇಫ್, ನಾಟ್ ರೆಕಮೆಂಡೆಡ್. ಬಟ್ ಸೊ ಇದು ಗುಡಿ ಚೇರ್ಮನ್ರ ಇಲ್ಲೇ ಅದಾರು. ಈಗ ನಾ ಸಿಂಧೂರಿನ ಫ್ರೆಂಡ್ರಿಗೆ ನಾ ಒಂದು ವಿಡಿಯೋ ಮಾಡತ್ತೇನೆ ರೀ. ಇದು ನಮ್ದು ಫ್ಲಡ್ ಒಳಗೆ ಹೆಂಗೆ ಎಫೆಕ್ಟ್ ಆಗೈತಿ ಏನಂತೇಳಿ ನಾನು ಯೂಟ್ಯೂಬ್ ಚಾನಲ್ಗೆ ಮಾಡತ್ತೀನಿ. ಸೊ ಅಂಕಲ್ ನೀವು ಹೆಂಗೆ ಏನು ಹೇಳ್ರಲ್ಲ ಇದ್ರ ಬಗ್ಗೆ ಹೆಂಗೆ ಎಫೆಕ್ಟ್ ಆಗೈತಿ? ಇಷ್ಟಿಷ್ಟು ಕಾಸ್ಟ್ಲಿ ಮನಿಗಳ ಮತ್ತು ಇಷ್ಟೆಲ್ಲ ಫುಲ್ ಎಲ್ಲ ನೀರು ಒಳಗೆ ಮುನ್ಗೈತ್ರಿ. ಈಗ ಪ್ರತಿ ವರ್ಷಕ್ಕೊಮ್ಮೆ ಮಹಾಪುರ ಫ್ಲಡ್ ಬಂದಾಗ ಮಹಾಪ್ರವಾಹ ಬಂದಾಗ ಈಗ 2019 ಬಂದಿತ್ತು. ಆನಂತರ 21 ಬಂತು. ಮತ್ತು ಈಗ 2 ವರ್ಷ ಬಿಟ್ಟ ನಂತರ 2024 ಫ್ಲಡ್ ಬಂತು. ಮಹಾಪುರ ಬರೋದ್ರಿಂದ ನಮ್ಗೆ ಮುನ್ನೆಚ್ಚರಿಕೆವಾಗಿ ಹಿಡಕಲ್ ಡ್ಯಾಮದ 10 ಬಾಗಲಗಳನ್ನು ನೀರು ಬಿಟ್ಟಾಗ ನಮಗೆ ಇಲ್ಲಿ ನೀರು ಒತ್ತೈತಿ. ಆ ನೀರು 10 ಬಾಗಲ ಬಿಟ್ಟಂದ್ರೆ ಇಲ್ಲಿ ನೀರು ಹೆಚ್ಚಾಗ್ತೈತಿ. ಆ ಟೈಮ್ದಾಗ ನಮ್ಮ ಮಹಾರಾಷ್ಟ್ರದಾಗ ಸಾಕಷ್ಟು ಮಳೆ ಆಗೋದ್ರಿಂದ ಇಲ್ಲಿ ಒತ್ತು ಹೆಚ್ಚು ಬಂದ ಗುಡಿಯಾಗ ಮಹಾಪ್ರವಾಹ ಬರ್ತೈತಿ. ಈಗಾಗಲೇ ನಿನ್ನ ರಾತ್ರಿನ ಗುಡಿಯಾಗೆಲ್ಲ ನೀರು ಸುತ್ತ ಹೋಗೈತಿ, ಮನೆಗಳದಾಗೆಲ್ಲ ಸುತ್ತ ಹೊರದೈತಿ. ಆಮ್ಯಾಗ ಇಲ್ಲಿ ಮನೆಗಳನ್ನೆಲ್ಲ ಸ್ಥಳಾಂತರ ಮಾಡಿ ಬಡಪಂದ್ರ ಊರು ಗಂಜಿ ಕೇಂದ್ರ ಕಳಿಸೇವು. ಸೊ ಗಾಯ್ಸ್ ಇವರು ಏನು ಹೇಳೋದಂದ್ರೆ ಈಗ ಇದೆಲ್ಲ ನೀರು ಏನು ಒತ್ತೈತಿ ಇದು ಹೆಚ್ಚು ಕಡೆ ಒಂದು ನಮಗೆ ಟ್ರಾನ್ಸ್ಫರ್ ಮಾಡೋಕೆ ಏನರ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ಇವ್ರು ರಿಕ್ವೆಸ್ಟ್ ಮಾಡತ್ತಾರು. ಸೊ ಈ ವಿಡಿಯೋ ಯಾರೇ ನೋಡತ್ತಿದ್ರಂದ್ರೆ ಹೆಲ್ಪ್ ಮಾಡಿರಿ ಗಾಯ್ಸ್. ಥ್ಯಾಂಕ್ ಯು ಅಂಕಲ್. ಹಾಂ ಬರ್ತಾರೆ ರೀ ಅವರು. ನಾ ಇದು ನಂದು ಒಂದು ಯೂಟ್ಯೂಬ್ ಚಾನಲ್ ಐತ್ರಿ ಅದಕ್ಕೆ ಮಾಡತ್ತೀನಿ. ನಮಸ್ಕಾರ. ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಬರ್ರಿ. ಎಲ್ಲರೂ ಕೂಡಿ ಏನು ಮಾಡೋಣ ಅಂದ್ರೆ ಒಂದು ಗುಡಿ ಟೂರ್ ಮಾಡೋಣ ಅಂತ. ಈಗ ಅವ್ರು ನೋಡ್ಬೋದು ಹೇಳಿರು ಚೇರ್ಮನ್ರು ಅವ್ರು ಮೇನ್ ಇದು ಏನೈತಿ ಎಲ್ಲ ನಮ್ಮ ಕುರುಕ್ಷೇತ್ರ ಹೊಳೆಮ್ಮ ಗುಡಿ ಅದಕ್ಕೆಲ್ಲ ಅವ್ರದ್ದು ಚೇರ್ಮನ್ರವ್ರ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳತ್ತಾರು ಇದಕ್ಕೆ ಏನ್ರಿ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ. ಯಾರೇ ನೋಡತ್ತಿದ್ರಂದ್ರೆ ಗೈಸ್ ಹೆಲ್ಪ್ ಮಾಡಿರಿ, ಆಗೋದಂತ ಕೆಲಸ ಮಾಡಿರಿ. ನೋಡ್ರಿ ಎಸ್ಕರೆ ತಳಗೆ ಏನೈತಿ ತೆಗೆ ಐತಿ ಅದು ಏನು ಗೊತ್ತಿಲ್ಲ. ಮನಿ ಲಾಕ್ ಎಲ್ಲ ಲಾಕ್. ಈಗ ಇವತ್ತೆಲ್ಲ ನಾಳೆ ಇದು ಗೈಸ್ ಇದು ಕಂಪೌಂಡ್ ಮೀರ್ತೈತಿ ನೀರು. ಸೊ ಅಷ್ಟು ಫೋರ್ಸು ಐತಿ. ಹಾಂ ಎಲ್ಲ ಕಿಟಕಿ ಮಠ ಮುಸ್ತಾವಂತ ಗೈಸ್. ಸೊ ಗೈಸ್ ಆ್ಯಕ್ಚುಲಿ ರಿಯಲ್ ಹೊಳೆಮ್ಮ ಗುಡಿ ದಾಟೋದ ಆ ಮುಂದೆ ಕಂಬ ಐತ್ಲ ಗೈಸ್, ಅದ್ರ ಮುಂದೆ ಐತದ ಆ್ಯಕ್ಚುಲಿ ಹೊಳಿ. ಫೋರ್ಸ್ ನೋಡ್ರಿ, ಫೋರ್ಸ್ ಹೆಂಗೆ ಹರ್ಕೊಂಡು ಹೊಂಟೈತಿ. ಸೊ ಗೈಸ್ ಆ್ಯಕ್ಚುಲಿ ಫ್ಲಡ್ ಹೆಂಗೆ ಹರಿತೈತಿ ನೋಡ್ರಿ. ಅದು ಭಾಳ ಫೋರ್ಸ್ ಐತದ. ನಮಗೆ ವಿಡಿಯೋದಾಗ ಜಸ್ಟಿಸ್ ಮಾಡೋಕೆ ಆಗಂಗಿಲ್ಲ. ಆ್ಯಕ್ಚುಲಿ ಇದು ವ್ಯೂ ಪಾಯಿಂಟ್ ಅಂದ್ರೆ ಹೈವೇ ಐತಿದ. ಇದ್ರೊಳಗೆ ಹೋಗುತ್ತೆ ಮುಂದೆ ಎಲ್ಲ ನಮ್ಮ ಟೂರಿಸ್ಟ್ಸ ಲೋಕಲ್ ಲೈಟ್ಸ ಎಲ್ಲರೂ ಅಲ್ಲಿ ನಿಂತು ನೋಡ್ತಾರೋ. ಇಲ್ಲೆಲ್ಲ ಗುಡಿ ಗಿಡಿ ಎಲ್ಲ ಮುನ್ಗೈತಿ. ಆ್ಯಕ್ಚುಲಿ ಗುಡಿ ಕಡೆ ಕರ್ಕೊಂಡು ಹೋಗ್ತೀನಿ ಗೈಸ್ ನಿಮ್ಗೆ. ಇದು ಎಂಟ್ರೆನ್ಸ್ ಇದೆ ಗುಡಿದ ಮೇನ್ ಎಂಟ್ರೆನ್ಸ. ಇದಕ್ಕೆ ರೋಡ್ ಇಲ್ಲಿ ಐತಿ. ಹಿಂಗೆ ಬಂದ್ರೆ ಇಲ್ಲೆಲ್ಲ ಪಾರ್ಕಿಂಗ್ ಐತಿ. ನಿಮ್ಗೆ ಪಾರ್ಕಿಂಗ್ ಯಾವ್ದು ಹೊಳೆ ಯಾವ್ದು ಏನು ಗೊತ್ತಾಗಂಗಿಲ್ಲ. ಈಗ ಗೈಸ್ ಇದು ಹೊಳೆಮ್ಮ ಗುಡಿಗೆ ಒಳಗೆ ಎಂಟ್ರೆನ್ಸ್ ಆದ್ವಿ. ನೋಡ್ರಿ ಒಳಗೆ ಎಲ್ಲ ನೀರಾಗನ. ಎಲ್ಲ ನಮ್ಮ ಫ್ರೆಂಡ್ಸ್ ಗೈಸ್. ಈಗ ಒಂದು ಕೆಲಸ ಮಾಡ್ತೀನಿ, ನೀವು ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ಕರ್ಕೊಂಡ್ಬರ್ತೀನಿ. ಫಸ್ಟ್ ಕ್ಲಾಸ್ ಫ್ರೆಂಡ್ಸ್ ಸಿಗಾದೈತಿ. ಒಂದು 10 ಇಲ್ಲೇ ಆಗಿಬಿಡ್ತಾವೆ ಈಗ. ಆಮೇಲೆ ಗೈಸ್ ಇಲ್ಲಿ ನೋಡ್ರಿ ಎಲ್ಲ ನಮ್ಮ ತೆಂಗಿನಕಾಯಿ ಕಾಯಿ ಕಪ್ರ ಮಾಡೋರ್ದು ಅಂಗಡಿಗಳೆಲ್ಲ ನೀರಾಗನ, ಗುಡಿ ನೀರಾಗ. ಈಗ ಗುಡಿ ಒಳಗೆ ಹೊಂಟಿದ್ದೀನಿ. ಇಲ್ಲಿ ಸ್ಟೆಪ್ಸ್ ಅದಾವು. ಇಲ್ಲಿ ಗೊತ್ತಾಗೈತಿ ಏನು ಗೊತ್ತಾಗಂಗಿಲ್ಲ ಒಳಗೆ. ಸಂಪೂರ್ಣ ಜಲಾವೃತಾಗ.
ಹಿಂಗೆ ವಿಡಿಯೋ ಮಾಡತ್ತೇನೆ ನೋಡ್ರಿ. ದೇವರೇ ಗೈಸ್ ಕೈ ಮುಗಿರಿ ಎಲ್ಲರೂ. ನಮ್ಮ ಹೊಳೆಮ್ಮ ದೇವಿದ ಮೂರ್ತಿ ಇಷ್ಟು ಖಾಲಿ ನೀವು ಯಾವತ್ತೂ ನೋಡಿರಾಕಿಲ್ಲ ಮೇ ಬಿ. ಈಗೆಲ್ಲ ಟೂರಿಸ್ಟಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ಪರ್ಮಿಷನ್ ಮೇ ಬಿ ಕೊಡತ್ತಿಲ್ಲ ಇವ್ರು. ನೀರು ಜಾಸ್ತಿ ಆಗತ್ತೈತಿ ಬರ್ತಾ. ಇಲ್ಲಿ ಮಟ್ಟ ಸದ್ಯಕ್ಕೆ ನೀರು ಬಂದೈತಿ, ಒಂದ ಕಟ್ಟಿ ಉಳ್ದೈತಿ ಒಳಗೆ ಬರಾಕ. ದೇವ್ರೇ ನೋಡ್ರಿ ಗಾಯ್ಸ್, ಇಲ್ಲಿ ಫುಲ್ ಇಲ್ಲಿ ಮಟ್ಟ ನೀರು ಬರ್ತೈತೆ ಅಂತ ಹೇಳ್ತಾರೆ ನಮ್ಮ ಸಿಂಧೂರವ್ರ. ಗುಡಿ ಒಳಗೆ ಬಂದಿದ್ದೀನಿ. ಸೊ ಇಲ್ಲೆಲ್ಲ ಫುಲ್ ಆಗ್ತೈತೆ ಅಂತೇಳಿ ಹೇಳಿದರು ನಮ್ಮ ಸಿಂಧೂರ್ ಪೂಜಾರಿ ಅವರು. ಸದ್ಯದ ಪರಿಸ್ಥಿತಿ ಇದೈತಿ. ಇದ್ರ ನೆಕ್ಸ್ಟ್ ಇನ್ನು ಅಲೌಡ್ ಮಾಡಂಗಿಲ್ಲ ಒಳಗೆ, ಯಾಕಂದ್ರೆ ನೀರು ಭಾಳ ಬರಕತ್ತಿತ್ತು ಅಂದ್ರೆ ಗೊತ್ತಾಗಂಗಿಲ್ಲ ಯಾರೆಲ್ಲ ಅದಾರ ಅಂತೇಳಿ. ಸೊ ಇವರೆಲ್ಲ ಲೋಕಲ್ ಐಟ್ಸ್, ಇವ್ರಿಗೆ ದಿನ ಇದ್ದೇ ಒಟ್ಟು ಬೆಳೆದಿರ್ತಾರೆ ಇವ್ರು. ಸೊ ಇವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಹೊರಗಿನ ಬಂದವ್ರಿಗೆ ಅಷ್ಟೇ ಅವಾಯ್ಡ್ ಐತಿ. ಸದ್ಯಕ್ಕೆ ಯಾರೂ ಬರಕ್ಕೆ ಹೋಗ್ಬೇಡ್ರಿ. ಹೊಳ್ಳೆ ಹೊರ ಕಡೆ ಹೊಂಟಿದ್ದೀವಿ ಈಗ. ಹಾಂ ಫೋರ್ಸ್ ಗೈಸ್, ಇದು ಇಲ್ಲಿಂದ ಗುಡಿ ದರ್ಶನ ಆದ್ಮ್ಯಾಗ ಜಸ್ಟ್ ಈ ಕಡೆ ಬಂದ ಕೂಡಲೇ ಇದು ಮೇನ್ ಹೊಳಿಗೆ ಹೋಗೋ ಹಾದಿ. ಬರೀ ಫೋರ್ಸ್ ಅಂತೂ ಫೋರ್ಸ್ ಐತಿ ಗೈಸ್, ಇಲ್ಲಿ ಭಾಳ ಫೋರ್ಸ್ ಐತಿ. ಎಳ್ಕೊಂಡು ಹೋಗೋದು ಎಲ್ಲ ಪೊಸಿಷನ್ ಐತಿ. ಎಲ್ಲ ಭಕ್ತರು ಯಾರು ವಸ್ತಿ ಇರ್ತಾರಲ್ಲ ಹಾಂ ಅವರಿಗೆ ರೂಮ್ಗಳು ಅವೆಲ್ಲ ಇಲ್ಲಿ ಯಾವ ಏರಿಯಾದಾಗ ಯಾವ ಟೈಮ್ದಾಗ ಎಷ್ಟೆಷ್ಟು ನೀರು ಬಂದೈತಿಲ್ಲ ಹಾಂ ಅದೆಲ್ಲ ಎಷ್ಟು ಮಟ್ಟಿಗೆ ನೀರು ಬಂದೈತಿ ಯಾವ್ಯಾವ ಇಯರ್ದಾಗ ಎಷ್ಟೆಷ್ಟು ನೀರು ಬಂದೈತೆ ಅಂತೇಳಿ ಅದನ್ನು ಇಲ್ಲಿ ಬರೆದು ಹಚ್ಚಿದಾರು. ಅಲ್ಲಿ ಹೋಗಿ ತೋರಿಸ್ತಾನಂತ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ನಡ್ಕೋತ ಹೊಂಟಿದಾನಂದ್ರೆ ಅವ್ನು ಇಲ್ಲೇ ಇದೈತೆ ಅಂತೇಳಿ ಅವ್ನು ಗೊತ್ತಾಗತ್ತೈತಿ. ಸೊ ಅವನು 25-26 ಇಯರ್ಸ್ದಿಂದ ಇದೇ ಜಾಗದಾಗ ಹುಟ್ಟು ಬೆಳೆದಿರೋ ನಾವು. ಸೊ ಅದಕ್ಕೆ ಅವಂಗೆ ಎಲ್ಲ ಇದಕ್ಕೆ ಅಲ್ಲಿ ಇಲ್ಲಿ ಇಡ್ಬೇಕು ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಐತಿ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಇದನ್ನೇ ಕೇಸಿ 2021 ಹಾಂ 1983 ಆಗಿದೆ. ಹಾಂ ಇದು 2005 ಫಸ್ಟ್ ಬಂದಿದ್ದ ಫಸ್ಟ್ ಬಂದಿದ್ದೀರ ಹಾಂ ಸೆಕೆಂಡ್ ನೋಡ್ರಿ ಇಲ್ಲಿ ಮಟ್ಟ ನೀರು ಬರ್ತೈತೆ ಅಂದ್ರೆ ಎಷ್ಟು ನೀರು ಗುಡಿಯಾಗೆ ಇರ್ತೈತೆ ಅಂದ್ರೆ ವಿಚಾರ ಮಾಡಿರಿ. ಇಷ್ಟೆಲ್ಲ ತುಂಬಿರ್ತೈತಿ, ಇಲ್ಲೆಲ್ಲ ತುಂಬಿರ್ತೈತಿ. ಗರ್ಭಗುಡಿ ಹೋಗುವ ದೇವಿ ಗರ್ಭಗುಡಿ ಹೋಗುವ ಇದು ಮೇನ್ ಗರ್ಭಗುಡಿಗೆ ಹೋಗೋ ಹಾದಿ ಅಂತ ಗೈಸ್. ಇದು ಓಲ್ಡ್ ಆಯ್ತು ಗೈಸ್. ನೀವು ಕಲ್ಯಾಣ ಮಂಟಪ ಐತಿ ಇಲ್ಲಿ. ಹರಕೆ ಬೆಳ್ಕೊಂಡಿರ್ತಾರಲ್ಲ ಹಾಂ ಅದೆಲ್ಲ ಇರ್ತೈತೆ ಅಂತ ಹೇಳ್ತಕ್ಕಂಥ. ಸೊ ಗೈಸ್ ಇದು ನಮ್ಮ ಸಿಂಧೂರ್ ಅವ್ರ ಮನೆ ನೋಡ್ರಿ. ಎಲ್ಲ ಫುಲ್ ನೀರಾಗೈತಿ ಈಗ ಇಲ್ಲಿ ಮಠ. ಸೊ ಗಾಯ್ಸ್ ಇದಿಷ್ಟಿದೆ ಇನ್ನು ವಿಡಿಯೋದಾಗ.
ಈಗ ಮಹಾರಾಷ್ಟ್ರ ಸಿರೀಸ್ ಏನು ಓಡಾತೈತಿ ಗೈಸ್ ಅದನ್ನ ನೋಡ್ಕೊಂತ ಇರ್ರಿ. ಅದು ಬರ್ತಾವು ಎವ್ರಿ ಸಾಟರ್ಡೆ ಅದನ್ನ ಶೆಡ್ಯೂಲ್ ಮಾಡಿಬಿಟ್ಟಿದ್ದೀನಿ. ಎವ್ರಿ ಸಾಟರ್ಡೆ ಒಂದೊಂದು ವಿಡಿಯೋ ಬರತೈತಿ. ಸೊ ಅದ್ರ ನಡಕ ಇಂಥವು ಯಾವುದಾದ್ರೆ ನಮ್ಮ ಲೋಕಲ್ಸ್ದಾಗ ಒಂದು ಏನರ ಇರ್ತೈತ್ಲೆ ಅದನ್ನು ಅಪ್ಲೋಡ್ ಮಾಡ್ತಾನೆ. ಈಗ ಮಾಡ್ಕೊಂಡು ಹೋದ್ಮೇಲೆ ವಿಡಿಯೋದನ್ನ ಹಾಂ ಈಗ ಮತ್ತೆ ಫೋನ್ ಹಚ್ತೀನಿ ನೀವು ಜಾಸ್ತಿ ಆದ್ಮೇಲೆ ಅವಾಗ ಒಂದ್ಸಲ ಮಾಡಿ ಹಾಂ. ಗೊತ್ತಾಗ್ತದೆ. ಸೊ ಗೈಸ್ ಇದು ವಿಡಿಯೋ ನಾ ಮಾಡ್ಕೊಂಡು ಹೋದ್ಮೇಲೆ ನಾ ಬೆಳಿಗ್ಗೆ ಜಲ್ದಿ ಬಂದೇನೆ ಅಂದ್ಕೊಳ್ಳಿ ಈಗ ಇಷ್ಟ ಐತಿ. ಇನ್ನೇನ್ರ ಅಲ್ಲಿ ಮಳೆ ಆತಂದ್ರೆ ಗೈಸ್ ಇದು ತುಂಬತೈತಿ. ಮತ್ತು ಅದನ್ನ ಹೇಳತ್ತಾರ ಅವರು ಇನ್ನೂ ಫುಲ್ ಜಾಸ್ತಿ ಫ್ಲೋ ಬಂತಂದ್ರೆ ನಿಂಗೆ ಮತ್ತೆ ಫೋನ್ ಹಚ್ತಾನೆ ವಿಡಿಯೋದು ಕಳಿಸ್ತಾನೆ ಅಂತೇಳಿ. ಸೊ ಅವ್ರು ಕಳಿಸಿರಂದ್ರೆ ಗೈಸ್ ಅದನ್ನ ಅಪ್ಲೋಡ್ ಅದನ್ನೂ ಹಾಕ್ತಾನೆ ಅದ್ರೊಳಗೆ. ನೋಡಿರಿ ನಮ್ದು ಜನ ಜೀವನ ಹೆಂಗೆ ಅಸ್ತವ್ಯಸ್ತಾಗಿರ್ತೈತಿ ಸದ್ಯಕ್ಕೆ. ಇಷ್ಟು ದೊಡ್ಡ ದೊಡ್ಡ ಮನಿ ಎಲ್ಲ ನೀರಾಗದಾವ ಗೈಸ್. ಮೇನ್ ಇದು ಬಳಿ ಎಲ್ಲೈತಿ ಯಾವ್ದು ಹೊಲ ಎಲ್ಲೈತಿ ಏನು ಗೊತ್ತಾಗವಲ್ತು. ಫ್ರಿಜ್ ಮ್ಯಾಗ್ನೆ ಸ್ಟುಡಿಯೋ ಮಾಡತ್ತಾನೆ. ಇಲ್ಲಿ ಒಂದು ಬ್ರಿಡ್ಜ್ ಐತಿ ಆ್ಯಕ್ಚುಲಿ ಅದ ಮುಗಿಯೈತಿ. ಅದು ಗೊತ್ತಾಗವಲ್ತು ಎಲ್ಲಿತ್ತು ಅನ್ನೋದು. ಈಗ ಅಂದಾಜ್ನಾಗ ನಾವು ಹೇಳ್ತೀವಿ ಅಲ್ಲಿ ಎಲ್ಲೈತಂತ.